ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು. ಏನಪ್ಪ ಅಂತಂದರೆ, ಮಗುವನ್ನು ಚೂಟೋದು ಅವರೇ, ಜೊತೆಗೆ ತೊಟ್ಟಿಲನ್ನು ತೂಗೋದು ಕೂಡ ಅವರೇ. ಸೊ ಈ ಒಂದು ಮಾತನ್ನು ಈ ಸಂದರ್ಭಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂತಹದ್ದೊಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿದೆ ಮತ್ತು ನಮ್ಮ ಸರ್ಕಾರದಲ್ಲಿ ಇಂತಹದ್ದೊಂದು ವ್ಯವಸ್ಥೆ ಇದೆ. ಏನು ಅಂತಂದರೆ, ಆಗಸ್ಟ್ 1ರಂದು ಡಾಕ್ಟರ್ ಮಹಾಂತೇಶ್ ಶಿವಯೋಗಿ ಅವರ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಇನ್ನು ವಿಶೇಷ ಏನು ಅಂತಂದರೆ, ಇದರ ಗೌರವ ಅಧ್ಯಕ್ಷರಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ. ಸೊ ಮುಖ್ಯಮಂತ್ರಿಯವರು ಮತ್ತು ವಾರ್ತಾ ಇಲಾಖೆಯವರು ಏನಿರ್ತಾರೆ, ಅವರ ಸಹಯೋಗದಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಸೊ ಇಂತಹ ಒಂದು ವ್ಯವಸ್ಥೆ ಇರಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಗೆಸ್ಟ್ಗಳಾಗಿರ್ಬೋದು ಎಲ್ಲರೂ ಕೂಡ ಬಾಯಿ ಬಡ್ಕೊಳ್ತಾರೆ. ಏನು ಅಂತಂದರೆ, ವ್ಯಸನ ಮುಕ್ತರಾಗಿ, ಅಂದರೆ ಧೂಮಪಾನ ಮಾಡಬೇಡಿ, ಮದ್ಯಪಾನಗಳನ್ನು ಮಾಡಬೇಡಿ, ಇದರಿಂದ ನಿಮ್ಮ ಜೀವನ ಹಾಳಾಗಿ ಬಿಡುತ್ತೆ, ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಹೀಗೆ ಎಲ್ಲವನ್ನು ಕೂಡ ಬಾಯಿ ಬಡ್ಕೊಂಡು ಬಿಡ್ತಾರೆ. ಆದರೆ ಅದೇ ಸರ್ಕಾರ ಮತ್ತೆ ಈ ವ್ಯಸನಗಳಿಗೆ ಅಥವಾ ಈ ಒಂದು ಮದ್ಯದ ಅಂಗಡಿ ಅಥವಾ ಬಾರ್ ಅಂಗಡಿ ಅಂತ ಏನು ಕರಿತೀವಿ, ಅವ್ರುಗಳಿಗೆ ಲೈಸೆನ್ಸ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಯಾಕೆ ಇಂತಹ ವ್ಯವಸ್ಥೆ ಇದೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಲಾಭಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ, ಅಥವಾ ಸಮಾಜದ ಮೇಲೆ ಇವರಿಗೆ ಕಾಳಜಿನೇ ಇಲ್ವೋ, ಜನರ ಮೇಲೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಕರುಣೆನೇ ಇಲ್ವೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಒಂದು ವಿಚಾರವನ್ನು ಇಷ್ಟೊತ್ತವರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ, ಇದು ಒಂದು ಕಡೆಯ ಭಾಗ. ಆದರೆ ಇನ್ನು ಒಂದು ಕಡೆ ಈ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಜನಪ್ರತಿನಿಧಿಗಳಾಗಿರ್ಬೋದು, ನಾನು ಕೆಲವರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು, ಎಲ್ಲರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಬದಲಿಗೆ ಕೆಲವು ಅಧಿಕಾರಿಗಳಿಗೆ ಮತ್ತು ಕೆಲವು ನಾಲಾಯಕ ರಾಜಕಾರಣಿಗಳಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಇರುವಂಥದ್ದು. ಸ್ಪಷ್ಟವಾಗಿ ನಾನು ಇಲ್ಲಿ ಒಂದು ನಿಮಗೆ ಡಿಸ್ಕ್ಲೈಮರ್ ಅನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಏನಾಗ್ತಾ ಇದೆ ಅಂತಂದರೆ, ಸಮಾಜಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಈ ಒಂದು ರಾಜಕಾರಣಿಗಳು ಹೋಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಎಷ್ಟೋ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ, ಅದೆಷ್ಟೋ ಗ್ರಾಮಗಳಿಗೆ ಓಡಾಡೋದಕ್ಕೆ ರಸ್ತೆ ವ್ಯವಸ್ಥೆಗಳಿಲ್ಲ, ಎಷ್ಟೋ ಗ್ರಾಮಗಳಲ್ಲಿ ಒಂದು ಆಸ್ಪತ್ರೆಗಳು ಕೂಡ ಇಲ್ಲ. ಇಂತಹ ವ್ಯವಸ್ಥೆ ಇದುವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಜೀವಂತ ಇದೆ. ಅಂತನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಗ್ರಾಮಗಳಲ್ಲಿ ಯಾಕೆ ಈ ಒಂದು ಸಾರಾಯಿ ಅಂಗಡಿಯವರಿಗೆ ಲೈಸೆನ್ಸ್ಗಳನ್ನು ಕೊಟ್ಟು ಅವ್ರನ್ನ ಮುಂದೆ ಬಿಟ್ಟು ಅದರಿಂದ ಇವ್ರು ಏನು ಕಟ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅಂಥದ್ದೊಂದು ಘಟನೆ ಇದೀಗ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಬೆಳಕಿಗೆ ಬರ್ತಾ ಇದೆ. ಏನಿದು ಘಟನೆ? ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನು ಯಾಕೆ ಮಾಡ್ತಾ ಇದ್ದಾರೆ, ಏನಿದು ಘಟನೆ, ಯಾಕೆ ಈ ರೀತಿಯಾಗಿ ಅಲ್ಲಿನ ಜನಗಳು ವಿರೋಧವನ್ನು ಮಾಡ್ತಾ ಇದ್ದಾರೆ, ಅಲ್ಲಿನ ಜನ ಅಭಿಪ್ರಾಯ ಏನಿದೆ, ಆ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಮಾರ್ಚ್ 17ರಂದು ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ನಡೆಯುತ್ತೆ. ಬಾರ್ ಹಾಗೂ ಕ್ಲಬ್ ಪ್ರಾರಂಭಿಸುವುದರ ವಿರುದ್ಧ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕಿಟದಾಳ ಗ್ರಾಮದ ಸರ್ವೆ ನಂಬರ್ 194/1ರಲ್ಲಿ ಈಶ್ವರ್ ಯಲ್ಲಪ್ಪ ಪೂಜಾರ್ ಎಂಬುವರ ಜಮೀನಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಎಂದು ಅರ್ಟಗಲ್ ಗ್ರಾಮದ ಕೃಷ್ಣ ಗುದಗಪ್ಪ ಎಂಬುವವರು ಬಾರ್ ಅಂಡ್ ಕ್ಲಬ್ ಅನ್ನು ಪ್ರಾರಂಭಿಸುವುದಕ್ಕೆ ಮುಂದಾಗಿರ್ತಾರೆ. ಇದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗಿದೆ ಎಂದು ಅವರು ಆರೋಪಿಸ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಗುದಗಪ್ಪ ಅವರು ವಕೀಲರಾಗಿದ್ದಾರೆ. ಆದರೆ ಅವರು ವಕೀಲ ವೃತ್ತಿಗೆ ಕಳಂಕ ತರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕೂಡ ಆರೋಪಿಸ್ತಾ ಇದ್ದಾರೆ. ಇನ್ನು ಈ ಒಂದು ಬಾರ್ ಮತ್ತು ಕ್ಲಬ್ ಇದೆಯಲ್ಲ, ಈ ಒಂದು ಬಾರ್ ಮತ್ತು ಕ್ಲಬ್ ಕಿಟದಾಳ, ಆರ್ಟಗಲ್, ಬಸರಗಿ, ಇನಾಮ್ ಊರುಗಳ ಮಧ್ಯೆ ಇರುವುದರಿಂದ ಶಾಲಾ ಮಕ್ಕಳಿಗೆ ಮತ್ತು ಸುತ್ತಮುತ್ತಲಿನ ಕುಟುಂಬದವರಿಗೆ ತೊಂದರೆ ಉಂಟು ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಇದಕ್ಕೆ ವಿರೋಧವನ್ನು ಪಡಿಸ್ತೀವಿ ಅನ್ನುವಂಥದ್ದನ್ನ ಗ್ರಾಮಸ್ಥರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಪ್ರತಿದಿನ ನೂರಾರು ಶಾಲಾ ಮಕ್ಕಳು ಸೈಕಲ್ ಮತ್ತು ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗ್ತಾರೆ, ಅವರಿಗೆ ತೊಂದರೆ ಕೂಡ ಉಂಟಾಗುತ್ತೆ. ಗ್ರಾಮದಲ್ಲಿ ಗುರು ಹಿರಿಯರು ಮದ್ಯ ಮಾರಾಟವನ್ನು ನಿಷೇಧಿಸುತ್ತಿದ್ದಾರೆ. ಆದರೆ ಗ್ರಾಮದ ಸರಹದ್ದಿನಲ್ಲಿ ಸೋಷಿಯಲ್ ಕ್ಲಬ್ ಮತ್ತು ಬಾರ್ ಪ್ರಾರಂಭ ಮಾಡುವುದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಅಂದರೆ ಇದನ್ನು ವಿರೋಧವನ್ನು ಪಡಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನಮಗೆ ಬಾರಿನ ಅನಿವಾರ್ಯತೆ ಇಲ್ಲ, ಜೊತೆಗೆ ಕ್ಲಬ್ನ ಅನಿವಾರ್ಯತೆಯೂ ಇಲ್ಲ. ನಮ್ಮ ಗ್ರಾಮ ತುಂಬ ಮುಂದೆ ಹೋಗ್ತಾ ಇರುವಂಥ ಗ್ರಾಮ. ಇನ್ನು ಇಲ್ಲಿಗಲ್ ಆಗಿ ಯಾರೋ ಮದ್ಯ ಮಾರಾಟವನ್ನು ಮಾಡುವಂಥದ್ದು ಅಂಥದ್ದು ಏನಾದರೂ ಚಟುವಟಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಅವ್ರನ್ನ ತಕ್ಷಣ ಒಂದು ಇಲಾಖೆಗೆ ತಿಳಿಸಿ ಅವರನ್ನ ಇಡಿಸುವಂಥ ಕೆಲಸ ಮತ್ತು ಅದನ್ನು ತಕ್ಷಣವೇ ಅಲ್ಲಿಗೆ ತಡೆಯುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತೀವಿ. ಅದರಲ್ಲೂ ಕೂಡ ಲೈಸೆನ್ಸ್ ಪಡೆದುಕೊಂಡು ಈ ರೀತಿಯಾಗಿ ಬಾರನ್ನು ನಡೆಸೋದಕ್ಕೆ ಮುಂದಾದರೆ ನಾವು ಅದಕ್ಕೆ ಖಂಡಿತವಾಗಿ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಕೃಷ್ಣ ಗುದಗಪ್ಪ ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಎಂದು ಗ್ರಾಮಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಬಕಾರಿ ನಿರೀಕ್ಷಕರು ಮತ್ತು ಇಲಾಖೆಯ ಇತರ ಅಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತ ಕ್ರಮ ವಹಿಸಬೇಕೆಂದು ಗ್ರಾಮಸ್ಥರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಸವದತ್ತಿಯ ಶಾಸಕರು ಈ ವಿಷಯದಲ್ಲಿ ಸೂಕ್ತ ಕ್ರಮ ವಹಿಸಿ ಗ್ರಾಮಸ್ಥರ ತೊಂದರೆಯನ್ನು ನಿವಾರಿಸಬೇಕೆಂದು ಗ್ರಾಮಸ್ಥರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಂಥದ್ದೊಂದು ಘಟನೆ ಇದೀಗ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ನಡೆದಿರುವಂಥದ್ದು. ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈಗ ಮತ್ತೆ ಕೂಡ ಹೇಳ್ತಾ ಇದ್ದೇನೆ, ಈ ಸರ್ಕಾರಗಳು ಇದ್ದಾವಲ್ಲ, ಈ ಸರ್ಕಾರದಲ್ಲಿ ಇರುವಂಥ ಕೆಲವೊಂದಿಷ್ಟು ನಾಲಾಯಕ ಜನಪ್ರತಿನಿಧಿಗಳು ಅಥವಾ ಸಚಿವರು ಅಥವಾ ಶಾಸಕರು ಅಂತ ಏನು ಕರಿತೀವಿ, ಅವರುಗಳು ಮಾಡುವಂತಹ ನಾಲಾಯಕ ಕೆಲಸದಿಂದ ಅವರುಗಳನ್ನ ಜೊತೆ ಇರುವಂತಹ ಈ ಒಂದು
ನಾಲಾಯಕ ಅಧಿಕಾರಿಗಳು, ಕೆಲವು ನಾಲಾಯಕ ಅಧಿಕಾರಿಗಳು, ಎಲ್ಲರೂ ಹೋಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇಲ್ಲ, ಕೆಲವು ನಾಲಾಯಕ ಅಧಿಕಾರಿಗಳು ಇಂತಹ ಕೆಲಸಕ್ಕೆ ಮುಂದಾಗಿ ಬಿಡ್ತಾರೆ ಅಥವಾ ಇಂತಹ ಕೆಟ್ಟ ಕೆಲಸ, ಈಗ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಈ ರೀತಿಯಾಗಿ ನೀವು ನಿಶೆ ಆಗುವಂಥದ್ದು ಅಥವಾ ಈ ಮದ್ಯ ಮಾರಾಟ ಮಾಡುವಂಥದ್ದು ಇಂಥದ್ದೆಲ್ಲವನ್ನು ಕೂಡ ಮಾಡೋದಾದರೆ, ಅವುಗಳಿಗೆಲ್ಲದಕ್ಕೂ ಕೂಡ ಲೈಸೆನ್ಸನ್ನು ಕೊಡೋದಾದರೆ, ಈ ದಿನಾಚರಣೆಗಳು ಹೇಗೆ, ಅದರಲ್ಲೂ ಕೂಡ ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡೋದಾದರೂ ಹೇಗೆ, ಅವುಗಳಿಗೆ ಅರ್ಥವಾದರೂ ಇದೆಯಾ? ಸೊ ಇಂಥದ್ದೆಲ್ಲವೂ ಕೂಡ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ನಿಜವಾಗಿಯೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಪರಿಶೀಲನೆ ಮಾಡ್ತಿರೋ ಅಥವಾ ಅವರು ಕಾನೂನುಬದ್ಧವಾಗಿದ್ದಾರೋ ಅಥವಾ ಇನ್ನೇನೋ ಇರಬಹುದು, ಆದರೆ ಅಲ್ಲಿನ ಸಾರ್ವಜನಿಕರಿಗೆ ಅದು ಇಷ್ಟ ಇಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಸಾರ್ವಜನಿಕರಿಗೆ ಸ್ಪಂದನೆಯನ್ನು ಕೂಡ ಮಾಡಬೇಕಾಗುತ್ತೆ. ಸ್ಪಂದನೆಯನ್ನು ಮಾಡಿ ಸಾರ್ವಜನಿಕರಿಗೆ ಏನು ಬೇಕೋ ಅದನ್ನು ಕೊಡಬೇಕಾಗುತ್ತೆ. ಯಾರೋ ಒಬ್ಬರು ಕಮರ್ಷಿಯಲ್ ಆಗಿ ಅಥವಾ ಯಾರೋ ಒಬ್ಬರು ಬಿಸ್ನೆಸ್ಸನ್ನು ಕಟ್ಟಿಕೊಳ್ಳೋದಕ್ಕೆ ಅವರು ಕಾನೂನು ಬದ್ಧವಾಗಿಯೇ ಇರಬಹುದು, ಅವರು ಕಾನೂನು ಬಾಹಿರವಾಗಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಕಾನೂನಿನ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನಿಗೆ ಬದ್ಧರಾಗಿ ಅವರು ಅಲ್ಲಿ ಬಾರನ್ನು ನಡೆಸ್ತಾ ಇರಬಹುದು, ಆದರೆ ಅಲ್ಲಿನ ಜನರಿಗೆ ಅದು ತೊಂದರೆ ಆಗ್ತಾ ಇದ್ದ ಅಂದಾಗ ಆ ಜನರಿಗೆ ಸ್ಪಂದನೆ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಅಧಿಕಾರಿಗಳಿದ್ದೀರೋ ಇದನ್ನು ಈಗಾಗಲೇ ಸಂಬಂಧಪಟ್ಟ ಹಾಗೆ PDO ಅವ್ರಿಗೂ ಕೂಡ ಈ ಲೆಟರನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಗ್ರಾಮಸ್ಥರು ಲೆಟರನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಬೇಡ, ನಮಗೆ ಯಾವುದೇ ರೀತಿಯಾಗಿ ಬಾರು ಮತ್ತು ಈ ಒಂದು ಕ್ಲಬ್ನ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕೈ ಬರಹದಲ್ಲಿಯೂ ಕೂಡ ಒಂದು ಅಧಿಕಾರಿಗಳಿಗೆ ತಲುಪಿಸಿ ಬಿಟ್ಟಿದ್ದಾರೆ. ಅದ್ಯಾಕೆ ಅಧಿಕಾರಿಗಳು ಅದನ್ನು ತಡೆಯೋದಕ್ಕೆ ಮುಂದಾಗಿಲ್ವೋ ಗೊತ್ತಿಲ್ಲ, ಅಲ್ಲಿನ ವ್ಯವಸ್ಥೆಗಳು ಹೇಗಿದ್ದಾವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಗ್ರಾಮಸ್ಥರ ವಿರೋಧವಾಗಿ ಈಗ ಬಾರ್ ಓಪನ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಗ್ರಾಮಸ್ಥರು ನಾವು ಯಾವುದೇ ಕಾರಣಕ್ಕೂ ನಡೆಸಿಕೊಡೋದಿಲ್ಲ, ನಮ್ಮ ಏರಿಯಾದಲ್ಲಿ ಇದು ಬೇಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಾರ್ನ ಓನರ್ ಏನಿದ್ದಾರೆ ಅಥವಾ ಬಾರ್ಗೆ ಸಂಬಂಧಪಟ್ಟ ಹಾಗೆ ಅವರ ಊರಲ್ಲೇ ಅವರದ್ದೇ ಆದಂಥ ಜಾಗ ಇದೆ, ಅವರ ಜಾಗದಲ್ಲಿ ಬೇಕಾದರೆ ಅವರು ಹೇಗೆ ಬೇಕಾದರೂ ಮಾಡಿಕೊಳ್ಳಿ, ಆದರೆ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಗ್ರಾಮದ ಊರಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥದ್ದನ್ನು ಅಲ್ಲಿನ ಗ್ರಾಮಸ್ಥರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.